ಕಲಾಭಿಮಾನಿಗಳಲ್ಲಿ ಸವಿನಯ ವಿಜ್ಞಾಪನೆಗಳು. ಮೊನ್ನೆ ಶನಿವಾರ ಜುಮ್ಮನೂರಿನಲ್ಲಿ ನಡೆಯಬೇಕಾದಂತಹ ನಾಟಕದಲ್ಲಿ ನಮ್ಮ ರಾಘಣ್ಣವರ 500ನೇ ನಾಟಕ ಅದು. ಆ ನಾಟಕದಲ್ಲಿ ನಡೆದ ಅವಘಡ ತಮಗೆಲ್ಲ ಗೊತ್ತೇ ಇದೆ. ತಾವು ದಯಮಾಡಿ ಎಲ್ಲ ಕಲಾಭಿಮಾನಿಗಳು, ತಾಯಂದಿರು, ತಂದೆಯರು ನಮ್ಮ ರಾಘಣ್ಣನಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು. ಅವನ ಆಸ್ಪತ್ರೆ ಖರ್ಚಿಗೆ ಸ್ವಲ್ಪ ಅಂತ ಹಣ ಕೊಡಬೇಕು. ಈಗಾಗಲೇ ಡಾಕ್ಟರ್ ಹೇಳಿದ್ದಾರೆ ಅವನ್ನ ಮತ್ತೆ ಮುಂಚಿನ ಹಾಗಾಗಬೇಕು ಅಂದರೆ 5 ಲಕ್ಷ ಬೇಕಂತೆ. ದಯವಿಟ್ಟು ಕಲಾಭಿಮಾನಿಗಳೇ, ಕಲಾ ಬಂಧುಗಳೇ, ಒಬ್ಬ ಬಡ ಕಲಾವಿದರ ಜೀವ ಉಳಿಸೋಕೆ ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ. ನೋಡಿದ್ಯಾ ಮಗಳೇ, ನಮ್ಮ ರಾಘಣ್ಣ ಎಷ್ಟು ದೊಡ್ಡ ಕಲಾವಿದ. ಅವನು ಬಣ್ಣ ಹಚ್ಚಿ ಸ್ಟೇಜ್ ಹತ್ತ ಅಂದ್ರೆ ಇದೇ ಜನ ಚಪ್ಪಲಿ ಹೊಡೆದ್ರು ಎಷ್ಟೊಂದು ಖುಷಿ ಪಡ್ತಾ ಇದ್ರು. ಆದ್ರೆ ಈಗ ಅವನು ಆಸ್ಪತ್ರೆಯಲ್ಲಿ ಸಾವಿನ ಬದುಕಿನಲ್ಲಿ ಹೋರಾಡ್ತಿದ್ರೆ ಹೇಳೋರು ಕೇಳೋರು ಯಾರೂ ಇಲ್ವಲ್ಲೋ ಮಗಳೇ, ಯಾರೂ ಇಲ್ವಲ್ಲೋ. ಇದೇ ಈ ನಮ್ಮ ಕಲಾವಿದರ ಜೀವನ ತಿಮ್ಮ. ನಮ್ಮಂತ ಕಲಾವಿದರ ಜೀವನ ಇದು. ನಮ್ಮಂತ ಕಲಾವಿದರ ಜೀವನ ಕಲೆ ಕರ್ನಾಟಕ ಅಂತ ಹಗಲು ರಾತ್ರಿ ಮನೆ ಮಠ ಬಿಟ್ಟು ಊರೂರು ಸುತ್ತೋ ನಮ್ಮಂತವ್ರು ಇದಾಗ್ಲೇಬೇಕು. ನಿನಗೆ ಗೊತ್ತಿಲ್ಲ, ರಿಕ್ಷಾ ಚಾಲಕರು, ಕಟ್ಟಡ ಕಾರ್ಮಿಕರು ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ಸಂಘ ಇದೆ, ಸಂಘಟನೆ ಇದೆ. ಅವ್ರಿಗೆ ಏನಾದ್ರು ಅನಾಹುತ ಅಂತ ಆದ್ರೆ ಅವರಿಂದ 100 ಜನ ಇದ್ದಾರೆ. ಆದ್ರೆ ನಮ್ಮಂತ ಬಡ ಕಲಾವಿದರಿಗೆ ಯಾರು ಇಲ್ಲ ಮಗಳೇ, ಯಾರು ಇಲ್ಲ. ನಾವಿಲ್ಲೇ ಮಾತಾಡ್ತಾ ಸಮಯ ಹಾಳು ಮಾಡೋ ಬದಲು ಇವತ್ತು ಪಂಚಾಯತಿ ಅಧ್ಯಕ್ಷರು ಮನೆ ಹತ್ರ ಬರೋಕೆ ಹೇಳಿದ್ದಾರೆ. ಅಲ್ಲಿ ಹೋದ್ರೆ